2047ಕ್ಕೆ 26-27ನೇ ಸಾಲಿನ ನಮ್ಮ ಕೇಂದ್ರ ಸರ್ಕಾರದ ಬಡ್ಜೆಟು ದೇಶದ ಅಭಿವೃದ್ಧಿಗೆ ಒಂದು ಮುನ್ಸೂಚನೆ. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ದಾಪುಗಾಲನ್ನಾಗ್ತಕ್ಕಂಥದಕ್ಕೆ ಎಲ್ಲ ಸೆಕ್ಟರ್ನಲ್ಲೂ ಕೂಡ ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಎಷ್ಟು ಇಲಾಖೆಗಳಿಂದ ಅಭಿವೃದ್ಧಿ ಆಗ್ಬೋದು ಆ ಎಲ್ಲ ಇಲಾಖೆಗಳಿಗೂ ಕೂಡ ಅಭಿವೃದ್ಧಿ ಕೊಡ್ತಕ್ಕಂಥದಕ್ಕೆ ಒಂದು ವಿಕಸಿತ ಭಾರತ್ 2047 ಮಾಡಿದ್ದಾರೆ. ಆ ವಿಚಾರದಲ್ಲಿ ಈಗಾಗಲೇ ನಾಗಾಲೋಟದಲ್ಲಿ ಭಾರತ ಸರ್ಕಾರದ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ರೈಲ್ವೆ ಇಲಾಖೆ, ಜಲಶಕ್ತಿ ಇಲಾಖೆ, ಎರಡು ಇಲಾಖೆಗಳು ಕೂಡ ನನ್ನ ಒಂದು ವ್ಯವಸ್ಥೆಯಲ್ಲಿ ಬರೋದ್ರಿಂದ ಇವತ್ತು ರೈಲ್ವೆ ಇಲಾಖೆಯಲ್ಲಿ 52,000 ಕೋಟಿ ರೂಪಾಯಿಗಳನ್ನ ಹಳೆಯ ಕಾಮಗಾರಿಗಳಿಗೆ ಈಗಾಗಲೇ ಕೊಟ್ಟಿದ್ದಾರೆ. ಅದರಲ್ಲಿ ಇವೆಲ್ಲವೂ ಕೂಡ ಕೈಗೆತ್ಕೊಂಡಿದ್ದೀವಿ. ಇದರೊಳಗೆ ಬೆಂಗಳೂರು, ತುಮಕೂರು, ದಾವಣಗೆರೆ, ರಾಯದುರ್ಗ, ತುಮಕೂರು, ಬೇರೆ ಬೇರೆ ತಾಳಗುಪ್ಪ ಯಾವ್ಯಾವ್ದಿದೆ ಎಲ್ಲ ತಗೊಂಡಿದ್ದೀವಿ. ಅದಲ್ದಿರಾನೆ ಈ ವರ್ಷಕ್ಕೆ 7,800 ಕೋಟಿ ರೂಪಾಯಿಗಳನ್ನ ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಇವತ್ತು ಅಮ್ಮವ್ರು ಹೇಳಿದ್ರು ಟಾಯ್ಲೆಟು ಮತ್ತೊಂದು ಮಗದೊಂದು. ನೀವು ನಂಬೋದಿಲ್ಲ, ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ರೈಲ್ವೆ ಇಲಾಖೆ. ಈ ಇಲಾಖೆಯ ಸರ್ವಾಂಗೀಣ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಯ್ತದೆ ಅನ್ನೋ ದೃಷ್ಟಿಯಿಂದ ನಾವು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಅದಲ್ದಿರ ಜಲಶಕ್ತಿಯಿಂದ ಕೇವಲ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ರಾಷ್ಟ್ರದ ಪ್ರಧಾನಿಗಳಾದಾಗ 3 ಕೋಟಿ ಜನ ಇಡೀ ದೇಶದಲ್ಲಿ ಶುದ್ಧ ಕುಡಿಯೋ ನೀರನ್ನು ಕುಡಿತಾ ಇದ್ರು. ಇವತ್ತು 15.67 ಕೋಟಿ ಜನ ಮನೆಗಳು ಇವತ್ತು ಕುಡಿಯೋ ನೀರನ್ನು, ಶುದ್ಧ ಕುಡಿಯೋ ನೀರನ್ನು ಕೊಡ್ತಾ ಇದ್ದಾರೆ. 5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ರು. ಕರ್ನಾಟಕವು ಕೂಡ ಅದರೊಳಗೆ ಸೇರ್ಪಡೆ ಆಗಿದೆ. ಇನ್ನೂ ಕೂಡ ಕೆಲವು ಯೋಜನೆಗಳಿಗೆ ಇದೆ ಅನ್ನೋದನ್ನ ಇವತ್ತು ಎಲ್ಲ ನಮ್ಮ MP ಸಾಹೇಬರುಗಳು ಮತ್ತು ಸರ್ಕಾರ ಇದಾಗಿದೆ. ನಾನು ಈ ಸೆಷನ್ ಮುಗಿದ ಮೇಲೆ ಅದಕ್ಕೋಸ್ಕರ ಇವಾಗ ಒಂದು ಸಭೆಯನ್ನು ಕರಿತಾ ಇದ್ದೀನಿ. ಕರೆದು ಮುಖ್ಯ ಕಾರ್ಯದರ್ಶಿಗಳನ್ನ ಮತ್ತೆ ಸಂಬಂಧಪಟ್ಟ ಮಂತ್ರಿಗಳನ್ನ ಕರೆದು ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ತಾಲೂಕುಗಳಲ್ಲಿ ಈ ರೀತಿಯಾದ ಶಾಶ್ವತವಾದ ಕುಡಿಯೋ ನೀರು ಯೋಜನೆಗಳಿಗೆ ಏನ್ ಮಾಡಿದ್ದೀರ ಅಂತ ನೋಡಿ ಅದಕ್ಕೂ ಕೂಡ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಪಡೆದು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಒಂದು ದೂರದೃಷ್ಟಿಯ ಸಂದೇಶ, ರಾಷ್ಟ್ರದ ಪ್ರಧಾನಮಂತ್ರಿಗಳ ಆಶಯ ದೇಶ ಅಭಿವೃದ್ಧಿ ಆಗಬೇಕಾಗ ಕರ್ನಾಟಕವು ಕೂಡ ಯಾವ ಸರ್ಕಾರ ಇದೆ ಅನ್ನೋದು ನಮ್ಮ ತಲೆಯಲ್ಲಿಲ್ಲ. ಇದು ಭಾರತ ಸರ್ಕಾರದ ಅಭಿವೃದ್ಧಿಯಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆ ಆಗಿದೆ. ಆ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಒಂದು ಕ್ರಾಂತಿಯನ್ನು ಮಾಡ್ತಾ ಇತ್ತು. ಭೂಮಿ ಇದು ದಾವಣಗೆರೆಯಿಂದ ತುಮಕೂರುವರೆಗೂ ಇನ್ನು ಕೇವಲ 246 ಎಕರೆ ಹೊರತುಪಡಿಸಿದ್ರೆ ಬಾಕಿಯೆಲ್ಲವನ್ನು ಕೂಡ ಈಗಾಗಲೇ ನಮ್ಮಲ್ಲಿ ಮುಗಿದಿದೆ. ಅದು ಅದರೊಳಗೆ 211 ಎಕರೆ ಒಂದೇ ಕಡೆ ಇದೆ. ಅದು 111 ಎಕರೆ ಚಿತ್ರದುರ್ಗ ಇದೆ. ಇನ್ನು ಬಾಕಿದೆಲ್ಲ ಆಗ್ತದೆ. ಇನ್ನು 2-3 ತಿಂಗಳಲ್ಲಿ ಇದರ ಪ್ರೋಸೆಸ್ ಎಲ್ಲ ಮುಗಿಸಿ ನಾನು ಇದಾದ ಮೇಲೆ ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡ್ತಾ ಇದ್ದೀನಿ, ಶಿರಾದಲ್ಲಿ ಮತ್ತೊಂದು ಸಭೆ ಮಾಡ್ತಾ ಇದ್ದೀನಿ. ಈ ಎಲ್ಲವನ್ನು ಕೂಡ ಮಾಡಿ 3 ದಿನ ಆಯಿತು ನಾನು ಇವತ್ತು ಈ ಯೋಜನೆಗಳನ್ನು ಕೈಗೆತ್ಕೊಂಡು ತುಮಕೂರು, ದಾವಣಗೆರೆ, ಚಿತ್ರದುರ್ಗ ಒಂದೇ ನಾಣ್ಯದ 2 ಮುಖಗಳಾಗಿ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡು ಪ್ರಧಾನಮಂತ್ರಿಗಳು ಯೋಜನೆಯನ್ನೇ ಬಿಡಬೇಕು ಅನ್ನೋ ಒಂದು ಇತ್ತು. ಅದು ಇತ್ತೀಚೆಗೆ ನಾವು ಸರ್ವೆ ಮಾಡಿದ್ಮೇಲೆ ಇನ್ನು ಮುಂದೆ JJM ಯೋಜನೆ ಏನಿದೆ ಮೇಲ್ಪಟ್ಟದ ಅಧಿಕಾರಿಗಳನ್ನ ತೆಗೆದುಹಾಕಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಪಂಚಾಯಿತಿಗಳಿಗೆ, ಪುರಸಭೆಗಳಿಗೆ, ನಗರಸಭೆಗಳಿಗೆ ಅವ್ರಿಗೆ ಅದರ ನಿರ್ವಹಣೆಯನ್ನು ಮಾಡೋದ್ರ ಜೊತೆಯಲ್ಲಿ ಮಾನಿಟರಿಂಗ್ ಮಾಡ್ತಕ್ಕಂಥದಕ್ಕೆ ಒಂದು ವಿನೂತನವಾದ ಒಂದು ಸಂದೇಶವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಾಡಿ ಇವತ್ತು ಅದು ಕಾರ್ಯೋನ್ಮುಖರಾಗ್ತಕ್ಕಂಥ ದಿನಗಳು ಈ ಬಡ್ಜೆಟ್ ಆದ್ಮೇಲೆ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಥ್ಯಾಂಕ್ ಯು. ಅಪ್ಪ ಇಂಥವು 100 ಇದೆ. ನಾನು ಬರ್ತೀನಿ ಒಂದಿನ. ನೀವೆಲ್ಲ ನಮ್ಗೆ ಹೇಳ್ತೀರಿ ಬಂದು ಅವ್ರಿಗೇನು ಮಾತಾಡೋರು, ಯಾಕಂದ್ರೆ ಪಾಪ ಅವ್ರ ಕಂಡ್ರೆ ನಿಮ್ಗೆ ದಿಗ್ಲು. ನಾವು ಕೆಲಸ ಮಾಡ್ತೀವಲ್ಲ ಅದಕ್ಕಾಗಿ ನಮ್ಮನ್ನೇ ಚುಸ್ತೀರಿ. ಅದಕ್ಕೆ ತಪ್ಪೇನಿಲ್ಲ. ಒಂದು ಸತ್ಯಪ್ಪ, ಯಾವ್ದಾದ್ರು ಒಬ್ಬ ಮಂತ್ರಿ ಈ ತರ ಸುತ್ತಿ ನೋಡಿ ಜನಗಳು ಕೆಲಸ ಮಾಡಬೇಕು ಅನ್ನೋದು ನಂದಲ್ಲ. ಇದು ರಾಷ್ಟ್ರದ ಪ್ರಧಾನಮಂತ್ರಿಗಳು ಸಿದ್ದೇಶಣ್ಣ ಅವರು, ಅವ್ರ ತಂದೆಯವರು ಈ ಯೋಜನೆಯನ್ನ ರೂಪಿಸದೆ ಹೋಗಿದ್ದು ಇವತ್ತು ಇದಾಗ್ತಾ ಇತ್ತು. ಇದ್ರ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ಯಾರ ಕಾಲದಲ್ಲಿ ಆಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕಾರ್ಯರೂಪಕ್ಕೆ ಬರಬೇಕು, ಜನರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಒಂದು ನೇತೃತ್ವದಲ್ಲಿ ನಾವು ಇದನ್ನು ಮುಗಿಸ್ತೀವಿ. ಥ್ಯಾಂಕ್ ಯು. ಪಾವಗಡಕ್ಕೂ ಕೂಡ ಟ್ರೈನ್ ಬರ್ತಾ ಇದೆ, ಮೆಡಕ್ಸರಕ್ಕೂ ಪಾಯಿಂಟ್ ಬರ್ತಾ ಇದೆ, ನಿಮ್ಮ ಅನುಭವಕ್ಕೂ ಟ್ರೈನ್ ಬರ್ತದೆ. ಈಗ 20-20 ಕಿಲೋಮೀಟರ್ ಎಲ್ಲೆಲ್ಲ ಆಯ್ತಾವೋ ಅದನ್ನ ಬಿಟ್ಟರೆ ಏನಾಯ್ತದೆ, ಇಲ್ದರ ಒಂಥರ ನ್ಯೂಸೆನ್ಸ್ ಆಯ್ತದೆ. ಅದಕ್ಕೋಸ್ಕರವಾಗಿ ಈ ವಿನೂತನವಾದ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಇದು ಇವಾಗ ನಮ್ಗೆ ಮುಗಿದ ಮೇಲೆ ಇನ್ನೊಂದು ನಮ್ಮದಲ್ಲಿ ಇನ್ಸ್ಪೆಕ್ಷನ್ ಇದೆ, ಟೆಕ್ನಿಕಲ್, ಅದು ಬರ್ತಾರೆ, ಅವೆಲ್ಲ ಮಾಡ್ತಾರೆ.